ಇಷ್ಟು ಮುಂದೆ ಬಂದವರು. ನನಗೆ ಹೆಸರು ಇಲ್ಲಿರೋ ಕೋಟಮಾಣಿ ಅಂತ ಯಾರಿಗೂ ನನಗೆ ಇಷ್ಟು ಹೆಸರು ಬರುವುದಿಲ್ಲ ಇತ್ತು. ನಾನು ಯಕ್ಷಗಾನಕ್ಕೆ ಬಂದ್ರ ಮೇಲೆ ನನ್ನನ್ನೊಂದು ಉತ್ತಂಗ ಶಿಖರಕ್ಕೆ ಏರಿಸಿದವರೇ ಕಾಳಿಂಗನವ್ರು. ಸಾಲಿಗ್ರಾಮ ಮೇಳಕ್ಕೆ ಸೇರಿಸಿದವರು ಕಾಳಿಂಗನವ್ರು. ನಮ್ಗೆ ಅನ್ನ ಕೊಟ್ಟವ್ರು ಕಿಶನ್ ಹಿಡಿಯವ್ರು. ಅದ್ರ ಬಗ್ಗೆ ನಮ್ದೇನು ಎರಡನೇ ಮಾತಿಲ್ಲ. ಅವ್ರ ಅಪ್ಪಯ್ಯನ ಕಾಲದಲ್ಲೂ ನಾನು ಹೋಗಿ ಸಾಲಿಗ್ರಾಮ ಮೇಳಕ್ಕೆ ಸೇರ್ಬೇಕಂತ ಆಸೆಯಲ್ಲಿ ಹೋಗಿದ್ದೆ. ಆವಾಗ ಅಮೃತೇಶ್ವರ ಮೇಳವನ್ನು ಅವ್ರು ತಗೊಳ್ಳೋದಂತ ಇತ್ತು. ಆವಾಗ ಅದನ್ನ ಮಾಬಲೆ ಹೆಗಡೆಯವರು ಮತ್ತೆ ಈ ಮರಳಿದ ಗೂಡಿಗೆ ಹಕ್ಕಿ ಸಾಲಿಗ್ರಾಮ ಮೇಳಕ್ಕೆ ಚೆಂಡೆ ವಾದಕರಾಗಿ ಹೋಗ್ತಿದ್ದಾರೆ. ಅವರಿಗೆ ಕಂಗ್ರಾಟ್ಸ್ ಸರ್. ಮತ್ತೊಬ್ಬ ನಾವು ಹೋಗಿ ನಮ್ಮ ಮನರಂಜನೆ, ಯಾಕಂದ್ರೆ ಅತಿಥಿ ಕಲಾವಿದರಾದ್ರೆ ಮನರಂಜನೆ ಆಗ್ತದೆ, ಮೇಳದ ಕಲಾವಿದ್ರಂದ್ರೆ ಬೇರೆ ತರ ಒಂದು ಒಂಥರ ಅಲ್ವಾ ಸರ್, ಅದರಲ್ಲೇ ತೊಡಗಿಕೊಂಡಿರ್ತೀರಿ. ಹಾಗೆ ಬಹಳ ಖುಷಿ ಆಯ್ತು ಸರ್, ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ಕಾಳಿಂಗನವ್ರ ಬಗ್ಗೆ ಬಹಳಷ್ಟು ವಿಷಯ ನಮ್ಗೆ ತಿಳಿಪಡಿಸಿದ್ರು. ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಅಲ್ಲಿ ಗಲಾಟೆ ಆಗಿದೆ ಆ ದಿವಸ. ನಮಗ್ ಒಂದೇ ಕೋಳಿ ಕೊಡಿ ಇಲ್ಲಿದ್ರೆ ಆಟ ಮಾಡೋ ಬಿಡುದಿಲ್ಲ. ಹಾಗೆ ಗಲಾಟೆ ಮಾಡಿದ್ರು ಇವ್ರು. ನಾ ರಂಗಸ್ಥಳ ಬಂದ ಗಡ್ಡದ ಮುನಿ ಮಾಡ್ಕೊಂಡ್ ಬಂದ್ರು ಕೂಡ ಇವ್ರು ನನ್ನ ಹತ್ರ ತಮಾಷೆ ಮಾಡೋದು, ಮೈ ಕಟ್ಲಾಗ ಮಾಡ್ಕೊಂಡು. ಕೋಳಿ ಕೊಡ್ತೀಯ ಅಥವಾ ಆಟ ಮಾಡೋ ಬಿಡುದಿಲ್ಲ ನಿಂಗೆ, ಹಂಗೆ ಏನ್ ತಮಾಷೆ ಮಾಡೋದು. ಅದ ಅಂದ್ರೆ ಅಷ್ಟು ಗಮ್ಮತ್ತಿನಲ್ಲಿ ಇರ್ತಿದ್ರು. ರಂಗಸ್ಥಳದಲ್ಲೂ ಅಷ್ಟೇ ಗಮ್ಮತ್ತಿತ್ತು, ಅಷ್ಟೇ ಗಂಬು ಇರುವ ಇತ್ತು. ಆ ಯೋಗ್ಯತೆ ಈಗ ನೀ ಯಾವ ಭಾಗವತ್ನಿಗೂ ಬರ್ಲಿಕ್ಕೆ ಕಾಳಿಂಗನವ್ರೆ. ಆ ಸಮುದ್ರವೇ. ಆ ಸಮುದ್ರಕ್ಕೆ ಇನ್ನು ಹೋಗಿ ಕೆಲವು ನದಿಗಳು ಸೇರ್ಬೇಕು ಬಿಟ್ರೆ ಇನ್ನ ಅಂತ ಸಮುದ್ರ ಹುಟ್ಟುವುದೂ ಇಲ್ಲ, ಆಗುದಿಲ್ಲ. ಅದು ಅವ್ರ ಗುರುಗಳು ಹೌದು, ಅವರು ಹೌದು. ರಂಗದಲ್ಲಿ ಅವರು ಬಂದ ಮೇಲೆ ಇಡೀ ರಂಗ ಅವ್ರು ಆಡುದು. ಅವ್ರು ಇದ್ದಾಗ ಒಂದು ಅಭಿಮನ್ಯು ಕಾಳಗ ಈಗ ಆಡ್ತಾರಲ್ಲ, ಆ ಅಭಿಮನ್ಯು ಕಾಳಗವೇ ಅಲ್ಲ. ಅಭಿಮನ್ಯು ಕಾಳಗ ಆಗ್ಲಿ, ಯಾವುದೇ ಪ್ರಸಂಗ ಆಗ್ಲಿ, ಅಭಿಮನ್ಯು ಕಾಳಗ ಅಂದ್ರೆ ಅಂದ್ರೆ ಪಿಕ್ಚರ್ ರೀಲ್ ಹೋದಂಗೆ, ಸಿನಿಮಾ ರೀಲ್ ಹೋದಂಗೆ ಎಷ್ಟು ಚುರುಕು. ಆವಾಗ ಒಬ್ಬ ಚಂದ್ರ ಕುಡ್ಬಿ ಅಂತ ಇದ್ದ, ಚಂದ್ರನಾಯ್ಕ ಮಂದರ್ತಿ. ಅವನಿಗೆ ಮಾತು ಕಡಿಮೆ. ಅವನನ್ನ ಕಡೆಗೆ ಲಕ್ಷಣ ಕುಮಾರ ಅನ್ನಳಿ ಲಾಸ್ಟಿಗೆ ಮಾಡ್ತಾರೆ. ಗೋಪಾಲಾಚಾರ್ಯ ಅಭಿಮನ್ಯು ಬಿದ್ದಲ್ಲಿಗೆ ಅವನಿಗೆ ತೈ ಎಷ್ಟು ಚುರುಕಾಗ್ತದೋ ಅಷ್ಟು ಚುರುಕಲ್ಲಿ ತೈ ಹಾಕಿ ತೈ ಹಾಕಿ ತೊಂಬಿ ತತ್ತ ಹಾಕಿ ಇನ್ನು ಮಾತಾಡುದಿಲ್ಲ. ಅವ್ರು ಹೋಗಿ ಅವನು ಸೊಂಟದ ಮೇಲೆ ಕೂತು ಗರಗರ ತಿರುಗಿ ನೆಲಕ್ಕೆ ಬಿದ್ದು ಅವನು ಸಾಯ್ಬೇಕು. ಅಷ್ಟು ಅಂದ್ರೆ ಅದು ಅಷ್ಟು ನಿಖರವಾಗಿ ಅವರನ್ನು ತೋರಿಸಿ ಯಕ್ಷಗಾನವನ್ನು ಮೆರೆಸಿ ಯಕ್ಷಗಾನವನ್ನು ಏಳಿಗೆ ತಂದು ಯಕ್ಷಗಾನದ ಬಗ್ಗೆ ಅಷ್ಟು ಇದು ಮಾಡಿದ ಭಾಗವತರು ನಾನು ಕಂಡ ಮಟ್ಟಿಗೆ ಕಾಳಿಂಗನವ್ರೆ. ಈಗೆಲ್ಲ ಯಕ್ಷಗಾನ ಕಲಾ ಭಾಗವತರು ತಯಾರಾಗಿದ್ದಾರೆ. ಮತ್ತೆ ಎಷ್ಟೋ ಜನ ಭಾಗವತರು ಕಾಳಿಂಗನವ್ರ ಹಾಗೆ ಹಾಡಬೇಕು ಅಥವಾ ಆಗಬೇಕು ಸ್ವಾಭಾವಿಕ ಆಸೆ ಬರುವಂತದ್ದು. ನಾನು ಹೇಳೋದು ಅವರು ತಪ್ಪಲ್ಲ ಅದು. ಆದ್ರೆ ಒಂದು ಈ ಆಟ ಆಡಿಸೋ ಸಂಘಟಕರಾಗ್ಲಿ ಯಾರೇ ಆಗ್ಲಿ ದಯವಿಟ್ಟು ಕಾಳಿಂಗನವ್ರನ್ನು ನೆನಪಿಸುವಂತ ಹ್ಯಾಂಡ್ ಬಿಲ್ಲಿಗೆ ಒಂದು ಹಾಕಬೇಡಿ ಅಂತ ನಾ ಕೇಳೋದು. ಯಾಕಂದ್ರೆ ಅವ್ರಿಗೆ ಬಂದ ಬಿರುದು ರಸರಾಗ ಚಕ್ರವರ್ತಿ ಅದನ್ನೆಲ್ಲ ಹಾಕ್ಲೇಬಾರ್ದು. ಅವ್ರ ಹೆಸರು ಉಂಟೋ ಹೇಗುಂಟೋ ಹಾಗೇ ಹಾಕಿಬಿಡಿ. ಅವ್ರ ಇದಕ್ಕೆ ಮರ್ಯಾದೆಗೆ ಧಕ್ಕೆ ತರುವಂತ ಇದನ್ನು ಮಾಡಬಾರ್ದು ಅಂತ ನಮ್ದೊಂದು ಬೇಡಿಕೆ ಅಷ್ಟೇ. ಬಿಟ್ರೆ ಕಾಳಿಂಗನವ್ರೆ ಅವ್ರ ಯೋಗ್ಯತೆ ಯಾವ ಮನುಷ್ಯನಿಗೂ ಬರುವುದಿಲ್ಲ, ಸಾಧ್ಯ ಇಲ್ಲ. ಪ್ರಕ್ರಿಯೆಗಳು ಹಾಕಿದ್ದಿತ್ತು. ಅದು ನಾನೀಗ ಒಂದು ಉದಾಹರಣೆ ಕೊಡ್ತೇನೆ. ಇವ್ರು ಇಲ್ಲೇ ಇದ್ದಾರೆ. ನನಗೆ ನೆನಪು, ಬೆಂಗಳೂರಲ್ಲಿ ಒಂದು ಆಟ ಅವ್ರು ಇದೇ ರಸರಾಗ ಚಕ್ರವರ್ತಿ ರಾಘವೇಂದ್ರ ಮಯ್ಯ ಅಂತ ಹಾಕಿದ್ರು. ಇವ್ರು ಹ್ಯಾಂಡ್ ಬಿಲ್ ನೋಡಿದವ್ರು ಗಲಾಟೆ ಮಾಡಿದ್ದಾರೆ ಅವ್ರ ಹತ್ರ. ನೀವು ಅದನ್ನು ತೆಗೆದ್ರೆ ನಿಮ್ಮ ಆಟಕ್ಕೆ ಬರ್ತೇನೆ, ಇಲ್ಲಿದ್ರೆ ನಾ ಬರುವುದಿಲ್ಲ. ಯಾಕೆಂದ್ರೆ ಆ ಯೋಗ್ಯತೆ ಇರುವುದು ಅವ್ರಿಗೆ ಮಾತ್ರ. ಅದನ್ನ ನಮ್ಗೆಲ್ಲ ಹಾಕಬೇಡಿ. ನೀವು ನಮ್ಗೆ ನೋಡ್ಲಿಕ್ಕೂ ನಮಗೂ ಒಂಥರ ಮನಸ್ಸಿಗೆ ಮುಜುಗರ ಆಗ್ತದೆ, ಅದಕ್ಕೆ ಪಾತ್ರರಲ್ಲ. ಅದನ್ನ ನಾನೇ ಇವ್ರ ಬಗ್ಗೆ ಅದನ್ನು ಒಪ್ಕೊಂಡಿದ್ದೇನೆ. ಮತ್ತೆ ಎರಡನ್ನೂ ಹೇಳ್ತೇನೆ. ಅದನ್ನು ಒಪ್ಕೊಂಡಿದ್ದಾರೆ. ಮತ್ತೆ ಈಗ ನನ್ನ ಅನಿಸಿಕೆ ಹೇಳೋದು, ನಾನು ಅವ್ರು ಇದ್ದಾರೆ ಅಂತ ಅವ್ರನ್ನ ಹೊಗಳುದಂತಲ್ಲ. ಕಾಳಿಂಗನವ್ರು ಆಡಿಸಿದ ಪ್ರಸಂಗ ಎಲ್ಲವನ್ನು ಅದೇ ರೀತಿಯಲ್ಲಿ ಆಡಿಸುವ ಯೋಗ್ಯತೆ ಇದ್ರೆ ಇವರೊಬ್ಬರಿಗೆ ಬಿಟ್ರೆ ಮತ್ತೆ ಯಾರಿಗೂ ಇಲ್ಲ. ನನ್ನ ಅನಿಸಿಕೆ. ನಾವು ಕಂಡದ್ದು ನಮ್ಮ ಮೇಳದಲ್ಲಿ ನೋಡಿದ್ದೇವೆ. ನಾಗಶ್ರೀ, ಚೆಲುವೆ ಚಿತ್ರಾವತಿ, ಕೆಲವು ವರ್ಷಗಳಿಂದ ನಾವು ಒಟ್ಟಿಗೆ ಇದ್ದವರು. ಮತ್ತೆ ರಂಗದ ಪ್ರಕ್ರಿಯೆಗಳು ಉದಾಹರಣೆಗೆ ಅವರಿಗೆ ಗೊತ್ತು. ಯಕ್ಷಗಾನದಲ್ಲಿ
ಒಂದು ರಂಗಸ್ಥಳದಲ್ಲಿ ಯಾವ ವೇಷಗಳು ಎಲ್ಲಿ ನಿಲ್ಲಬೇಕು ಅನ್ನುವಂಥದ್ದು ಒಂದು ನಿಬಂಧನೆ ಉಂಟು. ಅದು ಚಂಡಗಾನ ಇವರಿಗೆ ಗೊತ್ತುಂಟು. ಮತ್ತೆ ನಾವುಡ್ರ ಕಾಲದಿಂದ ಆ ಪ್ರಸಂಗವನ್ನು ಆಡಿಸಿದ ಅನುಭವ ಉಂಟು. ಯಾಕೆ ನಾವು ಒಂದೇ ಪರಾಯದಲ್ಲಿ ಎಲ್ಲ ಯಕ್ಷಗಾನಕ್ಕೆ ಬಂದವರು. ಆದ ಕಾರಣ ನಮ್ಗೆ ಈಗಿನ ಚಂಡಗಾರರಿದ್ದಾವಾಗ ನಮ್ಗೆ ಏನ್ ಪ್ರಾಬ್ಲಮ್ ಇರುವುದಿಲ್ಲ. ಒಂದು ವೇಷಗಳು ಆಗಮನ ನಿರ್ಗಮನ ಅವರೇ ತಿಳಿಸ್ತಾರೆ. ಒಂದ್ ವೇಳೆ ನಾವು ಯಾವ ತಲೆಬಿಸಲ್ಲಿ ಇದ್ದದಿದ್ರು ಏನ್ ಕತೆ ನನ್ನ ಕೇಳ್ತಾರೆ, ಮುಖ ಸನ್ನೆಲ್ಲ ಗೊತ್ತಾಗ್ತು, ನಾನೀಗ ಯಾರ್ದು ಪ್ರವೇಶ ಮಾಡ್ಬೇಕಿತ್ತಂತ. ಕೆಲವು ಸರಿ ಆಗ್ತದೆ, ಪ್ರತಿಯೊಬ್ಬ ಮನುಷ್ಯನ ಸ್ವಾಭಾವಿಕ ಯಾವುದೋ ಒಂದು ತಲೆಬಿಸಿಲಿ ಇರ್ತಾನೆ ಅಥವಾ ಏನೋ ಒಂದು ಅವುಗಳ ರಂಗಸ್ಥಳದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ. ಆ ಟೈಮಲ್ಲಿ ಆ ಸಮಯದಲ್ಲಿ ಈ ಚಂಡ ಮೊದಲೆಗಾರರು ಇದ್ದವರು ಆ ವೇಷಗಳು ಏನ್ ಬರಬೇಕು ಅಥವಾ ವೇಷಗಳು ಏನ್ ಮಾತಾಡ್ಬೇಕು ಅಥವಾ ವೇಷಗಳು ಹೇಗ್ ಪ್ರವೇಶ ಆಗ್ಬೇಕು ಅನ್ನುವ ಅವಗಾಹನೆಯಲ್ಲಿ ಚಂಡೆ ಮೊದಲೆಯವರು ಇರ್ಬೇಕು. ಅದರಲ್ಲಿ ಕೋಟಾಶಿವರೊಂದು ಒಂದ್ ಸ್ವಲ್ಪ ತಪ್ಪಿದ್ರೆ ಪಟ ಚಂಡೆ ಹೊಡೆದು ಕೂಡಲೇ ಓ ಏನೋ ತಪ್ಪಿದೆ ಇವತ್ತು ಅಂತ ನಮ್ಗೆ ಗೊತ್ತಾಗ್ತದೆ. ಯಾರೇ ಇರ್ಲಿ ಗೊತ್ತಿರ್ಬೇಕು. ಅದು ನಮ್ಮ ಒಡನಾಟ ಬಂದದ್ದೇ ನಮ್ಮ ಗುರುಗಳಾದ ರಾಮಕೃಷ್ಣ ಮಂದಿರ್ತಿಯವರು. ಅವರು ಕಾಳಿಂಗನವರ ಸಹಪಾಠಿಗಳು. ನಮಗೆ ಯಾವ ಪೆಟ್ಟೆ ಹೇಗೆ ಬಾರಿಸ್ಬೇಕು ಎಲ್ಲವನ್ನು ತೋರಿಸಿಕೊಟ್ಟವರು ಅವರು. ನಾವು ಕಾಳಿಂಗನವರ ಒಟ್ಟಿಗೆ ಬೆಳೆದು ಇಷ್ಟು ಮುಂದೆ ಬಂದವರು. ನನಗೆ ಹೆಸರು ಇಲ್ಲಿರೋ ಕೋಟಮಾಣಿ ಅಂತ ಯಾರಿಗೂ ನನಗೆ ಇಷ್ಟು ಹೆಸರು ಬರುವುದಿಲ್ಲ ಇತ್ತು. ನಾನು ಯಕ್ಷಗಾನಕ್ಕೆ ಬಂದ್ರ ಮೇಲೆ ನನ್ನನ್ನೊಂದು ಉತ್ತಂಗ ಶಿಖರಕ್ಕೆ ಏರಿಸಿದವರೇ ಕಾಳಿಂಗನವರು. ಸಾಲಿಗ್ರಾಮ ಮೇಳಕ್ಕೆ ಸೇರಿಸಿದವರು ಕಾಳಿಂಗನವರು. ನಮ್ಗೆ ಅನ್ನ ಕೊಟ್ಟವ್ರು ಕಿಶನ್ ಹಿಡಿಯವರು. ಅದ್ರ ಬಗ್ಗೆ ನಮ್ದೇನು ಎರಡನೇ ಮಾತಿಲ್ಲ. ಅವ್ರ ಅಪ್ಪಯ್ಯನ ಕಾಲದಲ್ಲೂ ನಾನು ಹೋಗಿ ಸಾಲಿಗ್ರಾಮ ಮೇಳಕ್ಕೆ ಸೇರ್ಬೇಕಂತ ಆಸೆಯಲ್ಲಿ ಹೋಗಿದ್ದೆ. ಆವಾಗ ಅಮೃತೇಶ್ವರ ಮೇಳವನ್ನು ಅವ್ರು ತಗೊಳ್ಳೋದಂತ ಇತ್ತು. ಆವಾಗ ಅದನ್ನ ಮಾಬಲೆ ಹಿಡಿಯವರು ಇವ್ರನ್ನೆಲ್ಲ ಹಾಕೊಂಡು ಮಾಡೋದಂತ ಇತ್ತು, 2 ಮೇಳ ಮಾಡೋದಂತ. ನಾನು ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ಮಗು ನಮ್ಮ ಮೇಳಕ್ಕೆಲ್ಲ ಜನ ಆಗಿದೆ ಅಂತ ಹೇಳಿ ನನಗೊಂದು 150 ರೂಪಾಯಿ ಕೊಟ್ಟು ಚಹಾ ತಿಂಡಿ ಕೊಟ್ಟು ಕಳಿಸಿಕೊಟ್ಟಿದ್ದಾರೆ ಅವ್ರ ಅಪ್ಪಯ್ಯ. ಅದ್ರ ಮಾರನೇ ವರ್ಷವೇ ಅವ್ರಿಗೆ ಆರೋಗ್ಯ ಸರಿ ಇರ್ಲಿಲ್ಲ. ಅವರು ತೀರಿ ಹೋದ ಮೇಲೆ ಇವರು ಯಜಮಾನಿಕೆ ತಗೊಂಡ್ರು. ಕಿಶನ್ ಹೆಗಡೆಯವರು ಯಜಮಾನಿಕೆಯಲ್ಲಿದ್ದಾಗ ಇವರು ಸೌಕೂರ್ ಮೇಳದಿಂದ ಸಾಲಿಗ್ರಾಮ ಮೇಳಕ್ಕೆ ಬಂದೆ. ಕೆಲವು ವರ್ಷ ನಾವು ಒಟ್ಟಿಗೆ ತಿರುಗಾಟ ಮಾಡಿದವರು. ಒಂದು ಸಂತೋಷ ಅಂತ ಏನ್ ಕೇಳಿದ್ರೆ, ಈಗ ರಂಗದ ವಾತಾವರಣಗಳು ಹೇಗೆ ಅಂತ ಶಿವಾನಂದಿಗೆ ಗೊತ್ತುಂಟು. ಈ ಬೇರೆಯವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಆ ರಂಗದ ಸಾಲಿಗ್ರಾಮ ಮೇಳದ ಒಂದು ರಂಗದ ವಾತಾವರಣವೇ ಬೇರೆ. ಆ ರಂಗದ ಬಿಸಿ ಉಂಟಲ್ಲ, ಮತ್ತೆ ಯಾವ ಮೇಳದಲ್ಲೂ ನೋಡ್ಲಿಕ್ಕಿಲ್ಲ. ಮತ್ತೆ ಆ ರಂಗದ ವ್ಯವಸ್ಥೆಗಳು ಏನಂತ ಗೊತ್ತಿತ್ತು. ಯಾಕೆ ಕೇಳಿದ್ರೆ ಕಾಳಿಂಗನವರ ಕಾಲದಿಂದ ನೋಡ್ಕೊಂಡು ಬಂದವ್ರು ಯಾರು, ಶಿವಾನಂದ ಕೋಟ ಅವರು. ಈಗ ನಮ್ಗೆಲ್ಲ ಅಷ್ಟು ರಗಳೆ ಆಗ್ತಿಲ್ಲ. ಎಂತ ಕೇಳಿದ್ರೆ ಅವ್ರಿಗೆ ಪೂರ್ತಿ ವಿಷಯ ಗೊತ್ತುಂಟು. ರಂಗದ ಪ್ರವೇಶಗಳು ಎಷ್ಟೊತ್ತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ್ಯಾವ ಪ್ರಸಂಗದಲ್ಲಿ ಯಾವ್ಯಾವ ವೇಷಗಳು ಹೇಗ್ ಪ್ರವೇಶ ಮಾಡ್ಬೇಕು ಗೊತ್ತಿದ್ದ ಕಾರಣ ನಾವು ಅತಿ ಹೆಚ್ಚು ತಲೆ ವಿಷಯ ಮಾಡ್ಕೊಳ್ಳೋದು ಬೇಡ. ಯಾಕೆಂದ್ರೆ ನಾವು ತೈತ ಇದ್ದದ್ದೇನ ಮಿಸ್ಟೇ ಹೇಳ್ಬಹುದು, ಕಡೆ ಮುಂದಿಂದ ಬರ್ಸ್ಕೊಂಡು ಹೋಗ್ತಾರ ಅವ್ರು. ಅಥವಾ ತೈದ ಅದಿತ್ತಾಗಿರೋದೇನ ಮತ್ತೆಲ್ಲ ಮುಂದೆ ಬರ್ಸ್ಕೊಂಡು ಹೋಗ್ತಾರ ಅವ್ರು. ಮತ್ತೆ ಈಗ ನಾವು ಎಷ್ಟು ಚುರುಕಲ್ ಹೇಳ್ತಿದ್ರು, ಇವ್ರು ಅಷ್ಟೇ ಚುರುಕಲ್ ಹೇಳ್ತಿದ್ರು. ನಾವು ಗಮ್ಮತ್ ಮಾಡ್ಕೊಂಡು ಹೋಗ್ತಾ ಇತ್ತು ರಂಗಸ್ಥಳ. ತುಂಬಾ ಕಷ್ಟ ಅದಲ್ಲ. ಕೆಲಸ ಈ ಉದಾಹರಣೆ 4-4 ಗಂಟೆ ಈಗ ಬಾರಿಸ್ಬೇಕು. ಸುಲಭದ ವ್ಯವಸ್ಥೆ ಅಲ್ಲ. ಈಗ ನಾನ್ ಮಾಡ್ತಾ ಇದ್ದೆ. ನಾನು ರಂಗಸ್ಥಳ ಸಾಲಿಗ್ರಾಮ ಮೇಳದಲ್ಲಿ ಮುಖ್ಯ ಭಾಗವತರ ಇರುವಾಗ ಅದನ್ನು ರೂಢಿಸ್ಕೊಂಡು ಹೋಗ್ತಾ ಇದ್ದೆ. ತುಂಬಾ ಬೇಸರ ಆಗುತ್ತೆ. ಬಾರ್ಸ್ಲಿಕ್ಕೆ ಆಗ್ತಿಲ್ಲ. ಅದ್ರಲ್ಲಿ ಬಾರಿಸ್ತಾರೆ ಅವರು, ಅಷ್ಟು ಚುರುಕಲ್ಲಿ ಬಾರಿಸ್ತಾರೆ. ರಂಗ ವಾತಾವರಣ ನಿರ್ಮಾಣ ಆಗ್ಬೇಕಿದ್ರೆ ಅಷ್ಟು ಚುರುಕು ಬೇಕೇ ಬೇಕು. ಬೆಳಗಿನ ಜಾವ 4:15 ಹೊತ್ತಿಗೆ ಏಳುವ ಸಮಯ ಯಾರಿಗೂ ಯಾವ್ದನ್ನು ಸಹಿಸುವ ಸಮಯ ಇರುವುದಿಲ್ಲ. ಕತೆ ಹೋಗ ಅಷ್ಟೇ ಇರ್ಬೇಕು, ಸ್ಪೀಡ್ ಇರ್ಬೇಕು. ಮೊದ್ಲು ನಡೆಯಲ್ಲೇ ಇರಬಾರ್ದು. ಲಾಸ್ಟಿಗೆ ಹಾಗೆ ಹೋಗ್ತಾ ಹೋಗ್ತಾ ಹೋಗ್ಬೇಕು. ಅದನ್ನ ನಾವಡ್ರಿಂದ ಬಂದ ರೂಢಿ ಅದು ಸಾಲಿಗ್ರಾಮ ಮೇಳದಲ್ಲಿ. ಮತ್ತೆ ಈಗ ಕೊನೆಯದಾಗಿ ಮಾತಂತ ಹೇಳಿದ್ರೆ, ನನಗೆ ಕಾಳಿಂಗನವರ ಒಟ್ಟಿಗೆ ತಿರುಗಾಟ ಮಾಡೋ ಯೋಗ ಸಾಲಿಗ್ರಾಮ ಮೇಳದಲ್ಲಿ ದೊರಕಿತ್ತು. ಅಂತ ಕಾಳಿಂಗನವರು ತೀರಿ ಹೋದ ಮೇಲೂ ಆ ಜಾಗದಲ್ಲಿ ಕೂತ್ಕೊಳ್ಳೋ ಯೋಗ ರಾಘವೇಂದ್ರ ಮೈರಿ ದೊರಕಿತ್ತು. ನಮ್ಮ ಇಬ್ಬರು ಪುಣ್ಯ ಅಂತ ತಿಳ್ಕೊಂಡ ನನ್ನ ಮಾತು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು GR ಕಾಳಿಂಗನವರ ಬಗ್ಗೆ. ಅವರ ಶಿಷ್ಯನಂತಿದ್ದವ್ರು, ಅಂದ್ರೆ ಅವರ ಜೊತೆಗೆ ಇದ್ದವ್ರು, ಮಾಣಿ ಅಂತ ಕರೆದಿದ್ರು ಅವ್ರನ್ನ, ಶಿವಾನಂದ ಸರ್ ಅವ್ರನ್ನ. ಅವರ ಒಂದು ಮಾತುಗಳು ಕಾಳಿಂಗನವರ ಬಗ್ಗೆ ಬಹಳಷ್ಟು ವಿಷಯ ನಮ್ಗೆ ತಿಳಿಯಪಡಿಸಿದ್ರು. ಹಾಗೆ ಅವರ ಜೊತೆಗಿನ ಒಂದ್ 4 ವರ್ಷದ ಅವ್ರ ಪಯಣ ಅಲ್ಲ ಸರ್, ನೀವು 4 ವರ್ಷ ಅವ್ರ ಜೊತೆಗಿದ್ರಿ, ಆ ಪಯಣದ ಕೂಡ ತಿಳಿಸಿದ್ರು. ಸುಂದರವಾಗಿ ನಮ್ಗೆ ಇವರಿಂದ ಪ್ರಶ್ನೆ ಕೇಳಿ ತಿಳಿಪಡಿಸಿದವರು ರಾಘವೇಂದ್ರ ಮಯ್ಯ ಸರ್ ಅವರು, ಜನಪ್ರಿಯ ಭಾಗವತರು. ಅವರಿಗೆ ಮೊದಲಿಗೆ ನಾವು ಧನ್ಯವಾದ ತಿಳಿಸೋದು. ಧನ್ಯವಾದ ಸರ್, ನಿಮಗೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ. ಅದೇ ರೀತಿಯ ಉತ್ತಮ ರೀತಿಯ ಮಾತುಕತೆಯನ್ನು ಆಡಿದಂತ ಶಿವಾನಂದ ಕೋಟ ಸರ್ ಅವರು ಬಹುಮುಖ ಪ್ರತಿಭೆ. ಬರೀ ಯಕ್ಷಗಾನ ಚಂಡೆ ವಾದಕರು, ಅದರಲ್ಲಿ ಜನಪ್ರಿಯಗೊಂಡಂತವ್ರು. ಅದೇ ರೀತಿ ಚಿತ್ರನಟರು. ಕಾಂತಾರ ಚಾಪ್ಟರ್ ನಲ್ಲಿ ಇವರಿದ್ದಾರೆ, ಅಭಿನಯಿಸಿದ್ದಾರೆ. ಹಾಗೆ ಹಲವಾರು ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾರೆ, ಕನ್ನಡ ಧಾರಾವಾಹಿಗಳಲ್ಲಿ.
ಕಿರುಚಿತ್ರಗಳಲ್ಲಿ ಬಹಳಷ್ಟು ನಾನು ಕೂಡ ನೋಡಿದ್ದೇನೆ ಅವ್ರನ್ನ. ರಮೇಶ್ ಕಾಂತಾರದಲ್ಲಿ ರಮೇಶ್ ಬೇಗಾರ್ ರಮೇಶ್ ಬೇಗರ್ ಅವರ ಜೊತೆ ಸೇರ್ಕೊಂಡು ಆ ಒಂದು ಕಿರುಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಅದೇ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಸರಳ ಸಜ್ಜನ, ಬಹಳಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿ ಇರ್ತಕ್ಕಂಥವ್ರು. ಈಗಲೂ ಕೂಡ ಅವರು ಮೇಳಕ್ಕೆ ಹೋಗದಿದ್ರು ಕೂಡ ಅತಿಥಿ ಕಲಾವಿದರಾಗಿ ಬಹಳಷ್ಟು ಬರುವ ವರ್ಷ ಹೋಗ್ತಾ ಇದ್ದೆ ಅದೇ ಸಾಲಿಗ್ರಾಮ ಮೇಳಕ್ಕೆ. ಬರುವ ವರ್ಷದಿಂದ ಈಗ ಅತಿಥಿ ಕಲಾವಿದರಾಗಿ ಬಹಳಷ್ಟು ಈ ವರ್ಷ ಹೋಗ್ತಿದ್ದಾರೆ. ಬರುವ ವರ್ಷದಿಂದ ಮತ್ತೆ ಈ ಮರಳಿಗೂಡಿಗೆ. ಮರಳಿದ ಗೂಡಿಗೆ ಹಕ್ಕಿ ಸಾಲಿಗ್ರಾಮ ಮೇಳಕ್ಕೆ ಚೆಂಡೆವಾದಕರಾಗಿ ಹೋಗ್ತಿದ್ದಾರೆ. ಅವರಿಗೆ ಕಂಗ್ರಾಟ್ಸ್ ಸರ್. ಮತ್ತು ಪುನಃ ಹೋಗಿ ನಮ್ಮ ಮನರಂಜನೆ, ಯಾಕಂದ್ರೆ ಅತಿಥಿ ಕಲಾವಿದರಾದ್ರೂ ಮನರಂಜನೆ ಆಗ್ತದೆ. ಮೇಳದ ಕಲಾವಿದರು ಅಂದ್ರೆ ಬೇರೆ ತರ ಒಂಥರ ಅಲ್ವಾ ಸರ್, ಅದರಲ್ಲೇ ತೊಡಗಿಕೊಂಡಿರ್ತೀರಿ. ಹಾಗೆ ಬಹಳ ಖುಷಿ ಆಯ್ತು ಸರ್, ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ಕಾಳಿಂಗ ನಾಡರ ಬಗ್ಗೆ ಬಹಳಷ್ಟು ವಿಷಯ ನಮಗೆ ತಿಳಿಪಡಿಸಿದ್ರಿ. ನಿಮಗೆ ನಮ್ಮ ಆತ್ಮೀಯ ವೀಕ್ಷಕರ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಹಾಗೆ ನನ್ನನ್ನ ಮಾತಾಡಿಸಿದಂತ ನಿಮಗೂ, ನಿಮ್ಮ ಚಾನಲ್ ಅವರಿಗೂ, ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತ ಭಾಗವತರ ರಾಘವೇಂದ್ರ ಮೈರಿಗೂ ಅನಂತ ಧನ್ಯವಾದಗಳನ್ನ. ಮೊನ್ನೆಯಿಂದ ಫೋನ್ ಮಾಡ್ತಾ ಇದ್ರು ಅವ್ರ, ಏನು ಶಿವ ಮನೆಗಿದ್ದೆ ನಾನ್ ಹಂಗಾರ ಬೇರೆ ಅಂತ ಹೇಳಿದೆ. ಅವ್ರು ಇದಕ್ಕೆ ಬರ್ತಾರಂತ ನನಗೆ ಗೊತ್ತಿರ್ಲಿಲ್ಲ. ಸರ್ಪ್ರೈಸ್. ಆದ್ರಿಂದ ಅವರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮುಂದಿನ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗ್ಲಿಕ್ಕಿದ್ದೇವೆ. ಯಾಕಂದ್ರೆ ಕಾಳಿಂಗ ನಾಡರ ಬಗ್ಗೆ ತಿಳಿಸುವಂತವರು ಇನ್ನು ಬಹಳಷ್ಟು ಜನರು ನಮ್ಮ ಪಟ್ಟಿಯಲ್ಲಿದ್ದಾರೆ. ಅವರೊಂದಿಗೆ ಮಾತುಕತೆ ಆಡ್ತೇವೆ. ಸಾಧ್ಯವಾದಷ್ಟು ಕಾಳಿಂಗ ನಾಡರ ಬಗ್ಗೆ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ. ನಾನು, ನಮ್ಮ ಚಾನಲ್, ಮತ್ತೆ ರಾಘವೇಂದ್ರ ಮೈಸಾರು. ಹಾಗೆ ನಮ್ಮ ಈ ತಂಡಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಅದೇ ರೀತಿ ಕಾರ್ಯಕ್ರಮ ನೋಡಿ ಸುಮ್ಮನೆ ಆಗ್ಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ರಾಜೇಶ್ ಶಾನ್ಭೋಗ್ ಬಾರ್ಕೂರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಕಾಳಿಂಗ ನಾಡರ ಬಗ್ಗೆ ಇರುವಂತ ಈ ಕಾರ್ಯಕ್ರಮ ಸಂಪೂರ್ಣ ಕಾಳಿಂಗ ನಾವುಡ್ರಿಗೆ ಮೀಸಲು, ಕಾಳಿಂಗ ನಾವುಡ್ರಿಗೆ ಆಗಿ ಮಾಡುವಂತ ಕಾರ್ಯಕ್ರಮ. ತಮ್ಮೆಲ್ಲರ ಶುಭ ಹಾರೈಕೆಗಳಿರ್ಲಿ, ಪ್ರೋತ್ಸಾಹ ಇರ್ಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ನಮಸ್ಕಾರ.